ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ಹೇಳಿ ಮಾತಾಡೋದು. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಕಾರಾಗೃಹದ ಮುಂದ್ಗಡೆ ಇದ್ದೀವಿ. ನಮ್ಮ KRS ಪಕ್ಷದ ಚರ್ಚಣ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾ ಪೂಜಾರಿ ಅವರ ಮೇಲೆ ಒಂದು ಸೋಲು ದೂರನ್ನ ದಾಖಲಾಗಿದೆ. ಹಾಗಾಗಿ ಅವರನ್ನ ನಿನ್ನೆ ದಿನ ಅಂದ್ರೆ ಬೆಳಗ್ಗೆ 1:18 ಜೈಲಿಗೆ ತಂದು ಹಾಕಿದ್ದಾರೆ. ಒಂದು ವಿಚಾರವನ್ನ ಸ್ಪಷ್ಟನೆ ನೀಡಬೇಕು, ಮತ್ತೆ ರಾಜ್ಯ ಕಮಿಟಿಯಿಂದ ನನಗೆ ಕರೆ ಬಂದ್ಮೇಲೆ ಏನಾಯ್ತು ಸ್ಪಷ್ಟೀಕರಣ ನೋಡ್ರಿ ಅಂತ ಹೇಳಿ ನಾನು ಇವಾಗ ಅವ್ರಿಗೆ ಹೋಗಿ ಭೇಟಿಯಾಗಿ ಎಲ್ಲಾ ವಿಷಯವನ್ನು ಕೇಳಿದೆ. ಇದು ಏನಂದ್ರೆ ಅಣ್ಣಾ ಪೂಜಾರಿ ಅವರು ಅಲ್ಲಿ ಎರಡು ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದಾವೆ, ಅದನ್ನ ಸ್ವಲ್ಪ ಸುಧಾರಣೆ ಮಾಡ್ರಿ ಅಂತ ಹೇಳ್ಕೊಂಡು ಮುಂಚೆ ಇದ್ದಂತ ಬಿ ಅವರಿಗೆ ಒಂದು ಮನವಿ ಕೊಟ್ಟಿದ್ರು. ಅದನ್ನ ಮನವಿ ಪತ್ರವನ್ನ ಈಗಿರ್ತಕ್ಕಂಥ ಬಿ ಅವರಿಗೆ ಕೇಳಕ್ ಹೋಗಿದ್ರು. ಅವರು ಯಾರು ಚಡ್ಚಣೆ ಬಿ ಅವರು ಒಂದಿಷ್ಟು ಸೂಕ್ತವಾಗಿ ಸ್ಪಂದನೆಯನ್ನ ಮಾಡಿದ್ದಾರೆ. ಅಲ್ಲಿ ಬಿ ಒಂದು ಯಾವುದೋ ತೊಂದರೆ ಇಲ್ಲ. ಬಿ ಅವ್ರು ಏನಪ್ಪಾ ಅಂದ್ರೆ ಅವರು ಸ್ಪಂದನೆ ಮಾಡಿ ಸರಿ ನಾನು ಮಾಡಿಕೊಳ್ಳುವಂತ ವಿಚಾರನ ಮಾಡ್ತೀನಿ ಅಂತಂದು ಬಿ ಅವರು ಹೇಳಿದ್ದಾರೆ. ಹಾಗಾಗಿ ಅದು ಒಳ್ಳೆ ವಿಚಾರ. ಆದ್ರೆ ಅದೇ ಟೈಮಿಗೆ ಏನಪ್ಪಾ ಅಂದ್ರೆ ಅಲ್ಲಿ ಚಡ್ಚಣ್ ನಗರದಲ್ಲಿ ಕರ್ನಾಟಕ ಬ್ಯಾಂಕ್ ಎದುರುಗಡೆ ಒಂದು NPS ಯಾವ್ದು ನಂಬರ್ 1 ಶಾಲೆ ಇದೆ. NPS ನಂಬರ್ 1 ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ SS ಪಾಟೀಲು ಮತ್ತು ಮಕಾಂದಾರ್ ಅಂತಕ್ಕಂಥವ್ರು ಇಬ್ರು ಇದ್ದಾರೆ. ಅವ್ರಿಬ್ರು ಏನಪ್ಪಾ ಅಂದ್ರೆ ಬಿ ಆಫೀಸ್ಗೆ ಬಂದು ಯಾರು SS ಪಾಟೀಲ್ ಅಂತಕ್ಕಂಥವ್ರು ಹತ್ತತ್ರ 50 ವರ್ಷ ಇದೆ, ಹಿರಿಯರಿದ್ದೀರಿ, ಮತ್ತ 4 ಮಕ್ಕಳಿಗೆ ಏನಪ್ಪಾ ಪಾಠ ಕಲಿಸೋರಿದ್ರಿ. ಇದೇ SS ಪಾಟೀಲ್ ಪುಣ್ಯಾತ್ಮ ಏನಪ್ಪಾ ಅಂದ್ರ ಶಾಲೆ ಇರ್ತಕ್ಕಂಥ ವಸ್ತುಗಳು ಕಳುವು ಮಾಡ್ಕೊಂಡು ಮನೆಗೆ ತಗೊಂಡು ಹೋಗುವಾಗ ಇವ ಅಣ್ಣಾ ಪೂಜಾರಿ ವಿಡಿಯೋ ಮಾಡಿರ್ತಾನ. ಯಾರ್ದು? ಶಿಕ್ಷಕ. ಇವ ಮಕ್ಕಳಿಗೆ ಪಾಠ ಹೇಳೋ ಪುಣ್ಯಾತ್ಮ ಇವ ಏನಾರು ಶಾಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಕಳುವು ಮಾಡ್ಕೊಂಡು ಹೋಗುವಾಗ ಇವ ತಗೊಂಡು ಹೋಗುವ ಹೊತ್ತಿನಲ್ಲಿ ಇವ ಮತ್ತು ಮಕಾಂದಾರ ಇರ್ತಕ್ಕಂಥ ಇನ್ನೊಬ್ಬ ಶಿಕ್ಷಕ ಇದ್ದಾನೆ, ಮಕಾಂದಾರ ಅಂತ ಹೇಳಿ ಅದೇ ಶಾಲೆಯಲ್ಲಿ. ಇವರು ಏನಾರು ಕಳ್ಳತನ ಮಾಡಿ ಒಯ್ಯುವಂತ ವಸ್ತುಗಳನ್ನ ಈ ಹುಡುಗ ವಿಡಿಯೋ ಮಾಡೋದ್ ಸಲಂದೆ ಅದೇ ತ್ರಾಸ ಇಟ್ಕೊಂಡು ಮಾಡಿ, ಮತ್ತು ಶಿಕ್ಷಕರು ಗೌರ್ಮೆಂಟ್ ಶಾಲೆ ಶಿಕ್ಷಕರು ನೀವು, ಮತ್ತ ನೀವು ಏನಪ್ಪಾ ಅಂದ್ರ ಅವ್ರ ಮೇಲೆ ಏನಪ್ಪಾ ಅಂದ್ರ ಅವತ್ತು ಅಲ್ಲಿ ಆಫೀಸ್ನಲ್ಲಿ ಒಳಗಡೆ ಇವ್ನು ಬಾಳ ಆಗೈತಿ ಹೇಳಿ ಅವ್ ಮಕಾಂದಾರ ಇದ್ದಂತ ಪುಣ್ಯಾತ್ಮ ಕೈ ಹಿಂಗ್ ತಿರುವಿ ಮಾಡಿ ಬೆನ್ನಲ್ಲಿ ಹೊಡೆದಂತ. ನನಗೆ ಅವ್ರು ಹೇಳಿದ್ರೆ ಏನಪ್ಪ ಸರ್ ಹೀಗೆ ಏನಪ್ಪ ಅವ್ರಿಗೆ ಏನಪ್ಪ ಅವ್ರು ಕಳುವು ಮಾಡಿದ ವಸ್ತು ನಾನು ವಿಡಿಯೋ ಮಾಡಿದ್ದೆ, ಅದರ ಸಲುವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ತಂದಿ ಅವರು ಈಗ ಅಣ್ಣಾ ಪೂಜಾರಿ ಅವರು ಹೇಳಿದ್ರು. ನಾನು ಸ್ಪಷ್ಟನೆಯನ್ನ ಕೇಳ್ಬೇಕು. ಅಲ್ಲಿ ಇರ್ತಕ್ಕಂಥ ಬಿ ಅವರು ಈಗೀಗ ಬಂದಿದ್ರಿ. ಈಗೀಗ ಅಂದ್ರೆ ತಾವು ಏನಪ್ಪ ಹತ್ತತ್ರ ಎಷ್ಟು ಒಂದ್ ವಾರ ಆಗಿರ್ಬೋದು ಅನಿಸ್ತು, 1 ವಾರ 15 ದಿನ ಆಗಿರ್ಬೋದು. 3 ದಿನ ಆಯ್ತಾ? ಬಿ ಅವ್ರಿಗೆ ಇವ್ರು ಹೇಳಿದ್ರತ್ತ ಹಳಿ ಮಂದಿ ಇರ್ತಲ್ಲ, ಹಳಿ ಕಾಲ ಮಂದಿ NTC ಮಂದಿ ಇರ್ತೈತಿ. ಏನ್ NTC ಇಂದ ನಮ್ಗೆಲ್ಲ ರಟಾಕ್ ಅವ್ರ ಕೈ ಕಲ್ತೀವಿ, ಅದಕ್ಕ ಹಿಂಗಾಗಿ ನಾವು ಏನ ಆ ಹಳಿ ಕಾಲದ ಮಂದಿ, ರಿಟೈರ್ಮೆಂಟ್ ಕಾಲದ ಮಂದಿ ಅವರು ಏನಪ್ಪಾ ಅಂದ್ರೆ ಬಿ ಅವ್ರಿಗೆ ಹೇಳ್ದಂತ ನಾವೆಲ್ಲ ಇದೀವ್ರಿ ಸಾಹೇಬ್ರ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಬಿ ಸಾಹೇಬ್ರ ನೀವೇ ಬರೀ ಕೇಸ್ ಮಾಡ್ರಿ, ನೀವೇ ಬಂದು FIR ಮಾಡತ್ತಂದು ಬಿ ಹೇಳ್ದಾರಂತೆ. ಪಾಟೀಲ್ SS ಪಾಟೀಲ್ ಹೇಳ್ತಾರಂತೆ. ಬಿ ಅವ್ರ ಅಂದ್ರಂತ ಇಲ್ಲ ನಾನು ಕೇಸ್ ಮಾಡುದಿಲ್ಲ, ಆತ ಅರ್ಜಿ ಕೊಟ್ಟಿದ್ದಾನೆ, ಅರ್ಜಿಗೆ ಏನಪ್ಪಾ ಅಂದ್ರ ಏನಾಯ್ತು ಕೇಳಿದಾನೆ, ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ. ಆಯ್ತು ನಂದು ಏನಪ್ಪಾ ಅವ್ನಿಗಿನ ಏನ್ ನಾನು ಕೇಳು ಹಕ್ಕೈತಿ ಅವನಿಗೆ, ಕಾನೂನಾತ್ಮಕ ನಾನು ಕೇಳಿದಾನೆ, ನಾನು ಅವನಿಗೆ ಸ್ಪಂದನೆಯನ್ನ ಮಾಡಿದೀನಿ, ಸರ್ಕಾರಿ ಶಾಲೆ ಸೋರ್ತಾ ಇದೆ ಸರಿಪಡಿಸ್ತೀನಿ ತಂದು ಅಲ್ಲಿ ಚರ್ಚೆಂದ ಬಿ ಅವರು ಹೇಳಿದ್ದಾರೆ. ಅವ್ರ ಗೌರವ ಒಂದಿಷ್ಟು ತಿಳುವಳಿಕೆ ಇರುವಂತ ವ್ಯಕ್ತಿ ಆ ತರ ಹೇಳಿದ್ದಾರೆ. ಆದ್ರೆ ಇವ್ರಿಗೆ ಹೆಂಗಂದ್ರೆ ಗಮ್ಮಂಡಿತನ, ನನ್ನ ಹಿಂದೆ MLA ಇದ್ದಾನೆ, ನನ್ನ ಹಿಂದೆ MP ಇದ್ದಾನೆ, ನಂದು ಪಾಟೀಲ್ ಹೆಸರಿದೆ, ಗೌಡಿಕಿ ನಡೆಯುತ್ತೆ, ನನಗೇನಪ್ಪ ಇಲ್ಲಿ ಏನು ಮಾಡುದಿಲ್ಲ, ವಿಜಾಪುರನ್ನ ಇಟಿ ಏನಪ್ಪ ಈ ತರ ಬೇರೆ ಬೇರೆ ಇಂಟೆನ್ಷನ್ ಇರ್ತೈತಿ ಬೇರೆ ಬೇರೆ. ಅದಕ್ಕೆ ಅವರು ಶಾಲೆ ಇರ್ತಕ್ಕಂಥ ಇಬ್ರು ಸೇರಿ ಮಕಾಂದಾರು ಅವರು ಕೂಡಿ ಏನಪ್ಪಾ ಅಂದ್ರೆ ಇವರಿಗೆ ಹಲ್ಲೆ ಮಾಡಿ ಎಲ್ಲ ಮಾಡಿ ಮತ್ತೆ ಹೋಗಿ ಕೇಸನ್ನ ಕೊಡ್ತಾರೆ. ಅವರೇ ಹೊಡೆದು ಅವರೇ ಮಾಡಿ ಮತ್ತೇನಪ್ಪಾ ಅಂದ್ರ ಅವರೇ ಹೊಡೆದು ಮಾಡಿ ಅವರೇ ಹೋಗಿ ಇವ್ನ ಕೇಸ್ ಕೊಟ್ಟಿದ್ದಾರೆ. ಅವರು ಯಾರು ಕೊಟ್ಟರು ತಗೋತಾರೆ, ಪೊಲೀಸ್ ಇಲಾಖೆ ಏನ್ ತಪ್ಪಿರುದಿಲ್ಲ. ಯಾಕಂದ್ರೆ ಈಗ ನಾನ್ ಕೊಟ್ಟರು ತಗೋತಾರ, ಅವ್ರು ಕೊಟ್ಟರು ತಗೋತಾರ. ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಆಗ್ತೈತಿ, ಮುಂದೆ ಏನಪ್ಪ ಅದು ಕೋರ್ಟ್ ನಿರ್ಣಯ ಮಾಡ್ತೈತಿ ಮುಂದೆ ಏನಂತ ಹೇಳಿ. ಅವರು ಕೇಸ್ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಅದೇನ್ ಸಮಸ್ಯೆ ಇಲ್ಲ. ಅವ್ರ ಕಡೆ ಏನಪ್ಪ ನಾವು ಕೊಟ್ಟರು ತಗೋತಾರೆ. ಈಗ ನಾವು ಅವ್ರ ಮ್ಯಾಗ SS ಪಾಟೀಲ್ ಮತ್ತು ಮಕಾಂದಾರ್ ಮ್ಯಾಗ ನಾವು ಒಂದು ದೂರು ಕೊಡ್ತೀವಿ, ನಮ್ಮ ಪಕ್ಷವರೆಲ್ಲ ನಾವು ಒಂದು ದೂರು ಕೊಡ್ತೀವಿ. ಮತ್ತೆ ಅದೇ ಶಾಲೆ ಮುಂದೆ ಒಂದು ಹೋರಾಟವನ್ನು ಇಟ್ಕೊಳ್ತೀವಿ. ಅದೇ ಶಾಲೆ ಮುಂದೆನೆ ಅದೇ SS ಪಾಟೀಲ್ ಸಾಹೇಬ್ರಿಗೆ ವಿಡಿಯೋದಲ್ಲಿ ಮುಖವನ್ನ ತೋರಿಸ್ಬೇಕು ನಾವು. ಈ ಪುಣ್ಯಾತ್ಮ ಕರ್ನಾಟಕದ ಜನತೆಗೆ ತೋರಿಸ್ಬೇಕು, ಈತೊಬ್ಬ ಶಿಕ್ಷಕ ಅಂತ ನೋಡ್ಬೇಕಲ್ಲ. ಅವ್ರ 2 ಮಕ್ಳು ಅವ್ನ ಮುಖ ನೋಡ್ಬೇಕು. ನನ್ ಗಂಡ ಏನ್ ಗಣಂದಾರಿ ಕೆಲಸ ಮಾಡತಾನ ಶಾಲೆ ಆಗತ್ತೇಳಿ, ಆಹಾರ ಕಳ್ತನ ಮಾಡ್ತಾನೋ ಏನ್ ಮಾಡ್ತಾನೋ ಮತ್ ನೋಡ್ಬೇಕಲ್ಲ. SS ಪಾಟೀಲ್ ಸಾಹೇಬ್ರದ ಮುಖಾನು ರಾಜ್ಯ ಜನ ನೋಡ್ಬೇಕು. ಯಾಕೆ ಸುಳ್ಳು ಕೇಸ್ ಹಾಕದ ಏನ್ ಹಾಕದ ಗೊತ್ತಾಗಬೇಕಲ್ಲ. ಕಡೆಗೆ ಅವ್ನ 2 ಮಕ್ಳು ಅವರು ನೋಡ್ಬೇಕಲ್ಲ. ನನ್ ಗಂಡ ಕಳು ಮಾಡ್ಕೊಂಡ್ರೆ ರೇಷನ್ ಎಲ್ಲಿಂದ ತರ್ತಿದ್ದ, ನಮ್ಮ ಮನಿ ಹೆಂಗ್ ನಡೆದಿತ್ತು, ಅದಕ್ಕೆ ಅನ್ಪದ್ರ. ಹಾಗಾಗಿ MPS ಶಾಲೆ ನಂಬರ್ 1 ಶಾಲೆ ಚರ್ಚನ್ ನಗರದಲ್ಲಿದೆ. ಅಲ್ಲಿ ಇರ್ತಕ್ಕಂಥ SS ಪಾಟೀಲ್ ಮತ್ತು ಮಕಾಂದಾರ ಕೂಡಿ ಇವ್ರಿಗೆ ಹಲ್ಲೆ ಮಾಡಿ ಮಂತ್ರ ಏನಪ್ಪಾ ಅವರು ಏನಪ್ಪಾ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಮಗ ಸಿಕ್ಕಿದೆ. ಹೀಗಾಗಿ ನಾವು ಆಲ್ರೆಡಿ ಬೇಲಿಗೆಲ್ಲ ರೆಡಿ ಮಾಡ್ತಿದೀವಿ, ಬೇಲೆಲ್ಲ ಹಾಕೊಳ್ತೀವಿ, ಮಾಡ್ತೀವಿ. ಇದೆಲ್ಲ ಇರ್ತೈತಿ ಹೋರಾಟಗಾರ ಮೇಲೆ, ಇದೇನು ಹೊಸದಲ್ಲ. ಮತ್ತೆ ಎಷ್ಟು ಕೇಸ್ಗಳು ಆಗ್ತವೆ ಅಷ್ಟು ನಮ್ಗಿಷ್ಟು ಶಕ್ತಿ, ರಾಜಕಾರಣದಲ್ಲಿ ಒಂದಿಷ್ಟು ಶಕ್ತಿ. ಯಾಕಂದ್ರೆ
ಏನಂತಾರಲ್ಲ ಹೌದಾ, ಸಾಕಷ್ಟು ನಮ್ಗೆ ಸಾಕಷ್ಟು ಪೆಟ್ಟುಗಳನ್ನು ಸಾಕಷ್ಟು ಕರ್ನಾಟಕದಲ್ಲಿ KRS ಪಕ್ಷದ ಸೈನಿಕರು ತಿಂದಿದ್ದಾರೆ. ತಿಂದು ತಿಂದು ಪೆಟ್ಟು ತಿಂದು ಏನಪ್ಪಾರ ಈಗ ಹೊಸದಾಗಿ ಜೈಲಿಗೆ ಹೋದಾಗ ಏನ್ ಅನ್ಸ್ತೈತಿ ಹೇಳು, ಅಂಜಿಕೆ ಬರ್ತೈತಿ. ದಿನ ಜೈಲಿಗೆ ಹೊಂಟ್ರ ಅಂಜಿಕೆ ಬರ್ತಾ. ಅವ್ನಿಗೆ ಜೈಲಿ ಇವತ್ತು ಹೋಗಿ ಒಳಗೆ ಇಟ್ರ ಮಾಡ್ಯಾರ ಮುಗತಿ, ಮತ್ ನಾಳೆ ಹಿಡಿದು ದಿನ ನೆಕ್ಸ್ಟ್ ಈಗ ಏನ್ ಮಾಡಕ್ಕಾಗಲ್ಲ. ಒಬ್ಬ ಹೋರಾಟಗಾರನ್ ಏನಪ್ಪಾ ಏನು ಮಾಡಕ್ ಆಗುದಿಲ್ಲ. ಬಟ್ ಏನಪ್ಪಾ ಅಂದ್ರ ಏನೋ ಅವ್ರು ಶಿಕ್ಷಕರ ಇದಾರೆ, ಶಿಕ್ಷಕರ ವೃತ್ತಿಗೆ ನಾ ಗೌರವಿಸ್ತೀನಿ. ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ದವ. ಹಾಗಾಗಿ ಏನಪ್ಪಾ ಅಂದ್ರ ಅವರಿಗೆ ಒಂದಿಷ್ಟು ಗೌರವ ಭಾವನೆಯಿಂದ ನಾನ್ ಕೇಳ್ತೀನಿ. ನೀವು ಮಾಡುವಂತ ಕಳ್ಳ ವ್ಯವಹಾರ, ಅಕ್ಷರ ಕಲಿಸುವಂತ ನೀವು ಏನಂತಾರಲ್ಲ ಹೌದಾ, ಶಾಲೆಯಾಗಿದ್ದೇನಪ್ಪಾ ಅಂದ್ರ ತೊಗರಿ ಬೇಳೆ ಕದ್ಯ, ಅಕ್ಕಿ ಕದ್ಯ, ಎಣ್ಣೆ ಪ್ಯಾಕೆಟ್ ಕದ್ಯ, ತತ್ತಿ ಕದ್ಯ, ಚಕ್ಲಿ ಕದ್ಯ, ಅವೆಂತ ಏನೋ ಚಕ್ಲಿ ಕೊಡ್ತಾರೆ, ಶೇಂಗಾ ಚಿಕ್ಕಿ ಕದ್ಯ, ಬಿಲ್ಡಿಂಗ್ ದಾಗ ಗುಳುಂಗ್ ಮನಸ್ದೆ, SDMC ಕೂಡ ಅವ್ನ ಕೂಡ ಕೂಲಿ ಮಾಡಿ ಗುಳುಂಗ್ ಮನಸ್ದೆ, ರೊಕ್ಕ ತಿಂದೆ. ಇಂಥವೆಲ್ಲ ಕೆಟ್ಟ ಹವ್ಯಾಸಗಳು ಶಿಕ್ಷಕರಲ್ಲಿ ಇದಾವೆ. ನಮ್ಮ ಉತ್ತರ ಕನ್ನಡ ಭಾಗ ಶಿಕ್ಷಕರಂತರು ಶಾಲೆಗೆ ಹೋಗಲ್ಲ. ರಾಜಕಾರಣಿ ಹಿಂದ ಅವ್ನ್ ದೋತ್ರ ಹಿಡ್ಕೊಂಡ್ ತಿರ್ಗಾಡ್ತಾವ್ MLA ಹಿಂದ. ಅದೇ ಈಗ ಅವನಿಗೆ ಹೊಡೆದಿದ್ದಾರೆ, ಹೊಡೆದ ಸಲದೆ ಈಗ ಹೊಟ್ಟೆ ನೋವಾಗಿ ತ್ರಾಸ ಆಗೈತಿ. ಮತ್ತೆ ಅವರು ಹೇಳಿದಾರೆ ಈಗ ಏನಪ್ಪ ನನಗ ಸರ್ಕಾರ ದವಾಖಾನೆ ಹೋಗಿ ತೋರಿಸಿರ್ತೇಳಿ ಅವರು ಡಾಕ್ಟರ್ಗೆ ಏನಪ್ಪ ತೋರಿಸ್ತಿಂತ ಅವರು ಸ್ಪಂದನೆ ಮಾಡಿದಾರೆ. ಪಾಪ ಒಳ್ಳೆ ಅಧಿಕಾರಿ ಇದಾರೆ ಇಲ್ಲಿ ಏನಪ್ಪ ಜೈಲರ್ಸ್, ಅವರು ಏನಪ್ಪ ಅಂದ್ರ ಸ್ಪಂದನೆ ಮಾಡಿ ಅವ್ರಿಗೆ ತೋರಿಸ್ತಿಂತ ಹೇಳಿದಾರೆ. ಯಾಕ ನಾವು ಈಗ ಅವ್ರಿಗೆ ಒಂದಿಷ್ಟು ನಾವು ಹೋರಾಟವನ್ನ ಮತ್ತೆ ಇಟ್ಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡಿದೀವಿ. ಮತ್ತೆ ಇದು ಎಲ್ಲ ಸಹಜ ಇರುದೆ, ಹೋರಾಟ ಬದುಕಿನಲ್ಲಿ ಇವೆಲ್ಲ ಇರುದೆ. ಹಾಗಾಗಿ KRS ಪಕ್ಷದ ಎಲ್ಲಾ ಸೈನಿಕರು ಏನಪ್ಪ ಅಂದ್ರ ನಾವು ಏನಪ್ಪ ಅಂದ್ರ ಅವ್ರ ಜೊತೆಯಲ್ಲಿ ಅದೀವ್ ಅನ್ನುವಂತ ವಿಚಾರ, ಅದ್ರ ಜೊತೆಯಲ್ಲಿ ಚಡ್ಚಂಡ ಭಾಗದಲ್ಲಿ ಏನೆಲ್ಲಾ ನಡೀತಿತ್ತು ಸಣ್ಣ ಸಣ್ಣ ವಿಷಯಗಳನ್ನ ಅವರು ಡಿಸ್ಪೋಸ್ ಮಾಡ್ತಾ ಬರ್ತಾ ಇದ್ರು, ಎಲ್ಲಾ ಕಡೆ ತೋರಿಸ್ತಾ ಇದ್ರು. ಇದು ಏನಾಗಿತ್ತು ಅಂದ್ರೆ ಅಲ್ಲಿರ್ತಕ್ಕಂತ ಪಟ್ಟಣ ಪಂಚಾಯತಿ ಸದಸ್ಯರಾಗ್ಲಿ, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಲಿ, ಅಲ್ಲಿರ್ತಕ್ಕಂಥ TP ZP ಎಲ್ಲ ಬೇರೆ ಇರ್ತಲ್ಲ, ಕಾಂಗ್ರೆಸ್ JDS BJP ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ಅಧಿಕಾರಿಗಳ ಮುಂದೆ ಹೋಗಿ ಏನಪ್ಪಾ ಅಂದ್ರ ಎಲ್ಲ ತೋಡ್ಕೊಂಡಿದಾರ ಅವ್ರು. ಇಲ್ಲ ನಮ್ ಬಾಳ ತೊಂದ್ರೆ ಕೊಡತನ, ನಮ್ ಅಕ್ಕಿ ಕಳುವು ಮಾಡಕ್ ಬಿಡಲಾಗನ, ಬಿಲ್ಡಿಂಗ್ ಕಟ್ಟಕ್ ಬಿಡಲಾಗನ, ಹಿಂಗ ತ್ರಾಸ ಬಾಳ ಆಗೈತಿ ಅವ್ರಿಗೆಲ್ಲ. ತ್ರಾಸ ಆಗನ ಅವ್ರೆಲ್ಲ ಹೋಗಿ ತೋಡ್ಕೊಂಡ್ ಮಾಡಿ ಹಿಂಗೆಲ್ಲ ಸುಳು ದೂರ ಹಾಕಿದಾರ. ಏನಾಗಲ್ಲ, ಬೇಲ್ ಆಗ್ತೈತಿ. ಬಂದ್ಮೇಲೆ ಅದನ್ನ ಅವ್ರ ಬೈಲೆ ನಿಮ್ಗೆಲ್ಲ ಕೇಳ್ಸು ಅಂತೇಳಿ